ಇವತ್ತು ಯಲಹಂಕ ಗ್ರಾಮಾಂತರ ಮಂಡಲ ಹೆಸರುಘಟ್ಟ ಮತ್ತು ದಾಸಪುರ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಮಿತಿ ಸದಸ್ಯರುಗಳ ಪರಿಚಯ ಸಭೆ. ಯಾಕಂದರೆ ಮೊನ್ನೆ ತಾನೇ ಹೊಸದಾಗಿ ಇವ್ರಿಗೆಲ್ಲರೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೊ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ಒಂದು ಸಾರಿ ಪರಸ್ಪರ ಪರಿಚಯ ಆಗಲಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಮತ್ತು ಯುವ ಮೋರ್ಚಾದ ಜವಾಬ್ದಾರಿ ಪಕ್ಷದಲ್ಲಿ ಏನು ಯಾವ ಥರ ಇರಬೇಕು, ಯಾವ ಥರ ಸಂಘಟನೆ ಮಾಡಬೇಕು, ನಮಗೆ ದೇಶ ಮೊದಲು ಅಂತಕ್ಕಂಥ ಒಂದು ಹುದ್ದೆಯನ್ನು ಇಟ್ಕೊಂಡು ದೇಶವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನಿವತ್ತು ದುಷ್ಟಶಕ್ತಿಗಳು ದೇಶ ವಿರುದ್ಧವಾಗಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಎಚ್ಚರಿಕೆಯಿಂದ ಗಮನಿಸಿ ನಾವು ಯುವಕರನ್ನ ಜಾಗೃತಿ ಮಾಡಬೇಕು. ಮತ್ತು ಯಲಹಂಕ ಕ್ಷೇತ್ರದಲ್ಲಿ ಯುವಕರ ಒಂದು ದೊಡ್ಡ ಪಡೆನೇ ಇದೆ. ಅವೆಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಮುಂದೆ ಬರ್ತಕ್ಕಂಥ ಅನೇಕ ಹೋರಾಟಗಳಲ್ಲಿರ್ಬೋದು, ಚುನಾವಣೆಗಳಲ್ಲಿರ್ಬೋದು ಯುವ ಮೋರ್ಚಾದ ಪದಾಧಿಕಾರಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇದೇ ಥರ ಎಲ್ಲ ಮೋರ್ಚಾಗಳ ಕಾರ್ಯಕ್ರಮಗಳನ್ನು ಇದೇ ಥರ ಒಂದು ವಾರದೊಳಗಡೆಗೆ ಇಡೀ ಕ್ಷೇತ್ರದ ಬೇರೆ ಬೇರೆ ಮೋರ್ಚಾಗಳ ಕಾರ್ಯಕ್ರಮವನ್ನು ಕೂಡ ಮಾಡಿಸಿ ನಮ್ಮ ತಂಡವನ್ನು ಸುಸಜ್ಜಿತವಾಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಯಲಹಂಕ ಗ್ರಾಮಾಂತರ ಮಂಡಲ ಹೆಸರುಘಟ್ಟ ಮತ್ತು ದಾಸಪುರ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಮಿತಿ ಸದಸ್ಯರುಗಳ ಪರಿಚಯ ಸಭೆ. ಯಾಕಂದರೆ ಮೊನ್ನೆ ತಾನೇ ಹೊಸದಾಗಿ ಇವ್ರಿಗೆಲ್ಲರೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೊ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ಒಂದು ಸಾರಿ ಪರಸ್ಪರ ಪರಿಚಯ ಆಗಲಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಮತ್ತು ಯುವ ಮೋರ್ಚಾದ ಜವಾಬ್ದಾರಿ ಪಕ್ಷದಲ್ಲಿ ಏನು ಯಾವ ಥರ ಇರಬೇಕು, ಯಾವ ಥರ ಸಂಘಟನೆ ಮಾಡಬೇಕು, ನಮಗೆ ದೇಶ ಮೊದಲು ಅಂತಕ್ಕಂಥ ಒಂದು ಹುದ್ದೆಯನ್ನು ಇಟ್ಕೊಂಡು ದೇಶವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನಿವತ್ತು ದುಷ್ಟಶಕ್ತಿಗಳು ದೇಶ ವಿರುದ್ಧವಾಗಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಎಚ್ಚರಿಕೆಯಿಂದ ಗಮನಿಸಿ ನಾವು ಯುವಕರನ್ನ ಜಾಗೃತಿ ಮಾಡಬೇಕು. ಮತ್ತು ಯಲಹಂಕ ಕ್ಷೇತ್ರದಲ್ಲಿ ಯುವಕರ ಒಂದು ದೊಡ್ಡ ಪಡೆನೇ ಇದೆ. ಅವೆಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಮುಂದೆ ಬರ್ತಕ್ಕಂಥ ಅನೇಕ ಹೋರಾಟಗಳಲ್ಲಿರ್ಬೋದು, ಚುನಾವಣೆಗಳಲ್ಲಿರ್ಬೋದು ಯುವ ಮೋರ್ಚಾದ ಪದಾಧಿಕಾರಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇದೇ ಥರ ಎಲ್ಲ ಮೋರ್ಚಾಗಳ ಕಾರ್ಯಕ್ರಮಗಳನ್ನು ಇದೇ ಥರ ಒಂದು ವಾರದೊಳಗಡೆಗೆ ಇಡೀ ಕ್ಷೇತ್ರದ ಬೇರೆ ಬೇರೆ ಮೋರ್ಚಾಗಳ ಕಾರ್ಯಕ್ರಮವನ್ನು ಕೂಡ ಮಾಡಿಸಿ ನಮ್ಮ ತಂಡವನ್ನು ಸುಸಜ್ಜಿತವಾಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.